ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಸಾಗರ್ ಕನ್ನಡಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಒಂದು ವಾರ ಆಗಿತ್ತು ನಾನು ವಿಡಿಯೋ ಮಾಡಿ. ಯಾಕೆ ಮಾಡಿರಲಿಲ್ಲ, ಏನು ರೀಸನ್ ಅಂದರೆ ನಾನು ಊರಿಗೆ ಹೊರಟೋಗಿದ್ದೆ ಒಂದು ವಾರ. ಅಂದರೆ ಸ್ಯಾಟರ್ಡೇ ಹೋದ್ವಿ. ನಾವು ಪ್ಲ್ಯಾನೇ ಮಾಡಿರಲಿಲ್ಲ ಹೋಗಬೇಕು ಅಂತ ಹೇಳಿ, ಅನ್ಎಕ್ಸ್ಪೆಕ್ಟೆಡಾಗಿ ಹೊರಟೋದ್ವಿ. ಏನು ರೀಸನ್ ಅಂದರೆ ನಂದು ಹಸ್ಬೆಂಡ್ ಮನೆಯಲ್ಲಿ ಅವ್ರದ್ದು ರಿಲೇಟಿವ್ಸ್ದು ಮದುವೆ ಇತ್ತು. ಒಂದು 2-3 ಮದುವೆ ಇತ್ತು. ಅದಕ್ಕೋಸ್ಕರ ಅವರು ನಮ್ಮ ಮದುವೆಗೆ ಬಂದಿದ್ದಾರೆ ಅಂತೇಳಿ ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಿದ್ದು. ನಾನು ಒಂದು ವಾರದಿಂದ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಯಾಕೆ ಅಂತಂತಂದರೆ ಊರಲ್ಲಿ ನನಗೆ ಒಂದು ಸರಿನೂ ಅಭ್ಯಾಸನೇ ಇಲ್ಲ ಮಾಡಿ. ಆ್ಯಕ್ಚುಲಿ ನಾನು ಇವಾಗಷ್ಟೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನಾನು ಒಬ್ಬಳೇ ಮಾಡಬೇಕಾದ್ರೆ ನನಗೆ ಒಂಥರ ಅನಿಸ್ತಿರುತ್ತೆ, ಮಾಡೋಕ್ಕೆ ಡಿಸ್ಕಂಫರ್ಟ್ ಅಂತ ಅನಿಸ್ತಿರುತ್ತೆ ಒಬ್ಬಳೇ ಮಾಡಬೇಕಾದ್ರೇ. ಇನ್ನು ಊರಿಗೆ ಹೋಗಿ ಅಲ್ಲೆಲ್ಲ ಯಾವ ಥರ ಮಾಡೋದು, ಮದುವೆಲೆಲ್ಲ ಯಾವ ಥರ ಮಾಡೋದು ಅಂತೇಳಿ ಭಯದಿಂದ ಮಾಡ್ತಾ ಇರಲಿಲ್ಲ. ಬಟ್ ಇವತ್ತು ನಿನ್ನೆ ನೈಟ್ ಬಂದಿದ್ದೆ ನಾವು. ಒಂದು ನೈಟ್ 9 ಗಂಟೆ ಆಗಿತ್ತು. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿದೆ, ಹಾಗೆ ಹೊರಟೋಗಿದ್ದೆ. ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿ ಬಟ್ಟೆ ಒಗೆದು ಸ್ಟಿಲ್ ಇವಾಗಲೂ ಕೆಲಸ ಮುಗ್ದಿಲ್ಲ ಗಾಯ್ಸ್. ಇವಾಗ ಬಟ್ಟೆ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿ ಕೂತಿದ್ದೀವಿ. ಇವಾಗ ಅಡುಗೆ ಮಾಡಬೇಕು. ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಗೆ ಹೋಗೋರೆ, ಇನ್ನೂ ಬಂದಿಲ್ಲ. ಇವತ್ತು ಏನಾದರೂ ಅನ್ನ ಸಾಂಬಾರು ಮಾಡೋಕ್ಕಾಗಲ್ಲ, ಲೈಟಾಗಿ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್. ಬನ್ನಿ, ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮಗೂ ಗೊತ್ತಿರುತ್ತೆ, ಬಟ್ ನಂದು ಡೈಲಿ ಆ್ಯಕ್ಟಿವಿಟೀಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಗಾಯ್ಸ್, ನಾನು ಅಡುಗೆ ಮಾಡೋದು ತೋರಿಸ್ತೀನಿ. ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಮಡಗಿದ್ದೀನಿ. ಅದು ಕಾಯಿಲಿ ಅಂತ, ನೀರೆಲ್ಲ ಸುಂಡೋಗ್ಲಿ ಅಂತ. ಏನಿತ್ತು ಆ ತರಕಾರಿ ಬಳಸ್ಕೊಂಡು ಅಡುಗೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಕ್ಯಾರೆಟ್ ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು, ಟೊಮೊಟೊ, ಮತ್ತು ಇಲ್ಲಿ ಖಾರಕ್ಕೆ ಅಂತೇಳಿ ಆಡಿಸ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಯಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತು ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಹಾಕಿ ನಾನು ಅದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರು ಕಾದಿದೆ, ಅಲ್ಲಿಗೆ ತುಪ್ಪ ಮತ್ತು ಎಣ್ಣೆ ಹಾಕೋಣ ಬನ್ನಿ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಮತ್ತು ತುಪ್ಪ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ಮಸಾಲೆ ಐಟಮ್ ಏನೂ ಹಾಕೊಳ್ಳಲ್ಲ. ಜಾಸ್ತಿ ಮಸಾಲೆನೂ ನಾವು ತಿನ್ನಲ್ಲ. ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ತಿನ್ನಲ್ಲ ಜಾಸ್ತಿ ಮಸಾಲೆ ಹಾಕಿದ್ರೆ. ಅದಕ್ಕೆ ನಾನು ಡೈರೆಕ್ಟ್ ತರಕಾರಿ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡಿ ಮತ್ತು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಲೋ ಫ್ಲೇಮ್ ಮಾಡ್ತೀನಿ, ಸ್ವಲ್ಪ ಬೇಯಲಿ ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು. ಇವಾಗಷ್ಟೇ ಬಂದವ್ರೆ ನನ್ನ ಹಸ್ಬೆಂಡು ಡ್ಯೂಟಿಯಿಂದ. ಫ್ರೆಶ್ ಅಪ್ ಆಗಿ ಬನ್ನಿ. ಮತ್ತೆ ಸರಿ, ಫ್ರೆಶ್ ಅಪ್ ಆಗಿ ಬನ್ನಿ. ಮತ್ತು ಸ್ವಲ್ಪ ಓಪನ್ ಮಾಡಿ ನೋಡಿದೆ, ಸ್ವಲ್ಪ ಫ್ರೈ ಆಗಿದೆ. ಇವಾಗ ಅದಕ್ಕೆ ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ಲ, ಕ್ಯಾರೆಟ್ ಮತ್ತು ಆಲೂಗಡ್ಡೆ ಸೇರಿಸ್ತೀನಿ. ಊಟ ಮಾಡಿಸ್ಬೇಕು ರೀ, ಬಿಸ್ಕೆಟ್ ತಿನ್ನಿಸ್ಬೇಡಿ. ಇವಾಗ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಡೋಣ. ಇದನ್ನು ಆಗೋ ತನಕ ಸ್ವಲ್ಪ ಅಕ್ಕಿ ನೆನೆಸಿಡ್ತೀನಿ. ನಾನು ಡೈರೆಕ್ಟ್ ಅಕ್ಕಿ ಹಂಗೆ ತೊಳೆದಾಕಲ್ಲ. ಸ್ವಲ್ಪ ಹೊತ್ತು ತೊಳೆದಾಕ್ಬಿಟ್ಟು ಆಮೇಲೆ ನೆನೆಸಿ ಯಾವಾಗಲೂ ನಾನು ಯೂಸ್ ಮಾಡೋದು. ಅದು ಅಭ್ಯಾಸ ಆಗಿಬಿಟ್ಟಿದೆ ಯಾವಾಗಲಿಂದ. ಹೀಗೆ ಇಡ್ತೀನಿ ಸ್ವಲ್ಪ ಹೊತ್ತು. ಅಟ್ಲೀಸ್ಟ್ ಅದೆಲ್ಲ ಫ್ರೈ ಆಗೋ ತನಕ ಇದು ಹೀಗೆ ಇರುತ್ತೆ ಗಾಯ್ಸ್. ಆ್ಯಕ್ಚುಲಿ ಯಾವಾಗಲೂ ಇಷ್ಟೊಂದು ಟಯರ್ಡ್ ಆಗಿರಲಿಲ್ಲ ಗಾಯ್ಸ್ ನಾನು ಊರಿಗೆ ಹೋದಾಗ. ಬಟ್ ಈ ಸರಿನೇ ತುಂಬ ಟಯರ್ಡ್ ಆಗಿರೋದು ನನಗೆ. ಆಮೇಲೆ ಬೇಸಿಗೆ ಅಲ್ವಾ, ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನನಗೆ ಟ್ರಾವೆಲ್ ಅಂತಂತಂದ್ರೇ ವಾಮಿಟಿಂಗು. ಕಾರಲ್ಲಿ ಹೋಗೋದು ಅಂದರೆ ನನಗೆ ಆಗಲ್ಲ, ಫುಲ್ ವಾಮಿಟಿಂಗ್ ಆಗುತ್ತೆ. ಇವಾಗಿಂದ ಎಲ್ಲ, ಮೊದಲಿಂದನೂ ಅಷ್ಟೇ ನನಗೆ.
ಕಾರಲ್ಲಿ ಹೋಗೋದು ಅಂದರೆ ವಾಮಿಟಿಂಗ್ ಆಗುತ್ತೆ. ಲಾಂಗ್ ಆಲ್ಮೋಸ್ಟ್ 1 ಅವರ್ ಅಷ್ಟು ನಾನು ಆರಾಮಾಗಿ ಸ್ವಲ್ಪ ಟ್ರಾವೆಲ್ ಮಾಡ್ಬೋದು. 1 ಅವರ್ಗಿಂತ ಜಾಸ್ತಿ ಆದರೆ ನಂಗೆ ವಾಮಿಟಿಂಗ್ ಆಗ್ತಿರುತ್ತೆ. ಅದಕ್ಕೆ ತುಂಬ ಟಯರ್ಡ್ ಆಗಿದ್ದೀನಿ ಈ ಸರಿ. ನೋಡೋಣ, ಸ್ವಲ್ಪನಾದರೂ ಫ್ರೈ ಆಗಿರುತ್ತೆ. ಬನ್ನಿ ನೋಡೋಣ. ಇಷ್ಟ ಆಗಿದೆ. ಇವಾಗ ಮಸಾಲೆ ಆಡ್ಸಿದ್ನಲ್ಲ ಇದು, ಅದನ್ನ ಇಲ್ಲಿಗೆ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಖಾರ ಎಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಅದಾದಮೇಲೆ ನಮ್ಮ ನಂಜನಗೂಡು ಸೈಡ್ ಅಂತೂ ಗೈಸ್ ತುಂಬ ಬಿಸಿಲು. ಯಪ್ಪ, ಆ ಕಡೆ ಎಷ್ಟು ಬಿಸಿಲು ಅಂದರೆ ನಾವು ಈ ಕಡೆ ಇಲ್ಲಿ ಇದ್ದು ಆ ಕಡೆ ಇಷ್ಟೊಂದು ಬಿಸಿಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಒಂದು ವಾರ ಇರೋ ತನಕನೇ ಸಾಕಾಯಿತು, ಅಷ್ಟು ಸೆಕೆ. ಬನ್ನಿ, ಅದು ಫ್ರೈ ಆಗಿದೆ ಇಲ್ವಾ ನೋಡೋಣ. ಬೆಂದಿದ್ರೆ ಹಸಿ ವಾಸನೆ ಹೋಗಿದೆ ಇಲ್ವಾ. ಫ್ಯಾನ್ ಹಾಕೊಂಡು ಕೂತ್ಕೊಂಡ್ರು ಕೂಡ ಸ್ವೆಟ್ ಆಗ್ತಿದ್ದೀನಿ. ಅಷ್ಟೊಂದು ಬಿಸಿಲೈತೆ ನಮ್ಮ ಊರ ಸೈಡಲ್ಲಿ. ಇನ್ನೊಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ, ಸ್ವಲ್ಪ ನೀರು ಆಗೇ ಇದೆ. ಅಲ್ಲಿ ತನಕ ಮೊಟ್ಟೆ ಬೇಯಿಸ್ಕೊಳ್ಳೋಣ. ಮೊಟ್ಟೆ ಬೇಯಕ್ಕೆ ಹಾಕಿದ್ಮೇಲೆ ಇಲ್ಲಿಗೆ ಈರುಳ್ಳಿ ಸಿಪ್ಪೆ ಹಾಕ್ತೀನಿ ನಾನು, ಯಾಕಂದರೆ ಮೊಟ್ಟೆ ಹೊಡೆದಾಗಬಾರ್ದು. ಹೀಗೆ ಉಪ್ಪು ಕೂಡ ಸ್ವಲ್ಪ ಹಾಕ್ತೀನಿ. ಮೊಟ್ಟೆ ಹೊಡಿಬಾರ್ದು ಅಂತೇಳಿ ಹಾಕ್ತಾರೆ ಅಂತ ನಮ್ಮ ಅತ್ತೆ ನಂಗೆ ಹೇಳಿದರು. ಅದಕ್ಕೆ ಹಾಕ್ತಾಯಿದ್ದೀನಿ. ಅದು ರೆಗ್ಯುಲರ್ಗೆ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ. ಇವಾಗ ಇದು ನೋಡೋಣ, ಇದೆಲ್ಲ ಫ್ರೈ ಆಗಿದೆ ಅನಿಸುತ್ತೆ ಚೆನ್ನಾಗಿ. ಹೌದು, ಸ್ವಲ್ಪ ನೀರು ಇರಬಾರ್ದಂಗೆ ಫ್ರೈ ಆಗಿದೆ. ಇದಕ್ಕೆ ಅಳತೆ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಇಡ್ತೀನಿ. ಅದನ್ನು ಅಳತೆ ಮಾಡ್ಕೊಂಡು ಇವಾಗ ಪಾತ್ರೆದಿಂದ ಹಾಕ್ತಿದ್ದೀನಿ. ಹಾಕಿದ್ದೀನಿ ಇದನ್ನು. ಇವಾಗ ಇದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಾನು. ನೀವು ಸಾಲ್ಟನ್ನ ಸೇರಿಸ್ಕೊಳ್ಳಿ ರುಚಿ ನೋಡಿಬಿಟ್ಟು. ಬನ್ನಿ, ಇದು ಯಾವ ಥರ ಕುದ್ದಿದೆಯೋ ಏನೋ ನೋಡೋಣ. ಕುದ್ದಿದ್ರೆ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಅಕ್ಕಿ ಸೇರಿಸ್ತೀನಿ. ಇದನ್ನು ಚೆನ್ನಾಗಿ ತಿರ್ದ್ಬಿಟ್ಟು ಸ್ವಲ್ಪ ಕುದಿ ಬಂದಮೇಲೆ ಕ್ಯಾಪ್ ಕ್ಲೋಸ್ ಮಾಡೋಣ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಕುಕ್ಕರ್ದು ಕ್ಯಾಪ್ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕೂಗಿದೆ. ಅಲ್ಲಿ ತನಕ ಮೊಸರು ಬಜ್ಜಿ ರೆಡಿ ಮಾಡೋಣ ಅಂತೇಳಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಗಟ್ಟಿ ಇದೆ ಅದಕ್ಕೆ. ಇವಾಗ ಸರಿಯಾಗಿದೆ. ಹೊಟ್ಟೆನೂ ಬೆಂದಿದೆ. ಇದನ್ನು ತಣ್ಣೀರಿಗೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಆರಾಕೋಣ. ವಿಶಿಲ್ ಆರಿದೆ. ನೋಡೋಣ ಯಾವ ಥರ ಆಗಿದೆ ಅಂತ. ಈ ಥರ ಆಗಿದೆ. ಇದನ್ನು ಮಿಕ್ಸ್ ಮಾಡಬೇಕು. ಈಗ ಈರುಳ್ಳಿ ಹಾಕ್ಕೊಡ್ತೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಆಗಿದೆ. ಇವಾಗ ಇದನ್ನು ಹಾಕ್ಕೊಡೋಣ. ಇವಾಗ ಮೊಸರು ಬಜ್ಜಿ ಹಾಕ್ಬಿಟ್ಟು ಇವಾಗ ನನ್ನ ಹಸ್ಬೆಂಡ್ ಕೊಡೋಣ. ರೀ ಊಟ ಫೋನ್ ಬೇಡ ಮಗನೆ, ತಗೋ ಕೂತ್ಕೋ. ಕೂತ್ಕೋ. ನಾನು ಮಾಡ್ತೀನಿ, ನೀನು ಮಾಡು. ಇಲ್ಲಿ ಚೆನ್ನಾಗಿದೆಯಾ? ಹಾಂ ಅಪ್ಪ, ತೋಟ ಚೆನ್ನಾಗಿದೆಯಾ? ಸುಡ್ತಿದೆಯಾ ಮಗನೆ? ಸುಡ್ತಿದೆಯಾ? ತಿನ್ಸ್ಕೊಡ್ಲಾ?
ಮಗನ ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ಗಾಯ್ಸ್ ನಂದು ಪಾಪದ್ದು ಮತ್ತು ನಮ್ಮ ಮನೆಯವ್ರದ್ದೆಲ್ಲ ಊಟ ಆಯಿತು. ನಮ್ಮ ಮನೆಯವ್ರು ಕಾರ್ ಓಡಿಸ್ಬಿಟ್ಟು ಬರ್ತೀನಿ ಅಂತೇಳಿ ಕೆಳಗಡೆ ಹೋಗಿದ್ದಾರೆ. ಈಗ ನಾನು ನನ್ನ ಪಾಪ ಕೂತಿದ್ವಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಪಾಪು, ಬಾಯ್ ಮಾಡು. ಬಾಯ್.